ನಿದ್ರೆ ಮೇಲೆ 3ರಿಂದ 4 ಸೀರೀಸ್ ಆಫ್ ರೀಲ್ಸು ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಮಿತ್ರೆ. ಈಚ್ ರೀಲು ಭಾಳ ಗಮನ ಕೊಟ್ಟು ನೋಡಿ. ಯಾವ ಕಾರಣಕ್ಕಾಗಿ ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಯಾವ್ಯಾವ ಆಹಾರ, ವಿಹಾರ ಈ ಥರದ ಸಮಸ್ಯೆಯಿಂದ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ವಿಷಯ ನನ್ನ ರೀಲ್ಸು ಬಹಿರಂಗ ಮಾಡ್ತವೆ. ಯಾಕೆ ಅಂದರೆ ಯಾವುದೇ ಸಮಸ್ಯೆ ನಮಗೆ ಬಂದಿದೆ ಅಂದರೆ ಅದರ ಹಿಂದಿರುವಂಥ ಮುಖ್ಯವಾದ ಕಾರಣ ತಿಳ್ಕೋಬೇಕು. 80% ವ್ಯಾಧಿಗಳು ಪ್ರಜ್ಞಾಪರಾಧದಿಂದ ಬರ್ತವೆ. 20% ವ್ಯಾಧಿಗಳು ಕರ್ಮದ ಇದರಿಂದ ಬರ್ತವೆ. ಕರ್ಮ ಅಂದರೆ ಎಲ್ಲ ಚೆನ್ನಾಗಿದ್ದೀನಪ್ಪ, ಎಲ್ಲ ಕರೆಕ್ಟ್ ಆಗಿದ್ದೀನಿ, ಬಟ್ ಸ್ಟಿಲ್ ನನಗೆ ಬಂದಿದೆ ಅಂದರೆ ಅದು ಕರ್ಮಜ ವ್ಯಾಧಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರ್ತದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಟೈಪ್ 1 ಡಯಾಬಿಟಿಸ್ ಬರ್ತದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬಂದ್ಬಿಡ್ತವೆ. ಬೈ ಬರ್ತೆ ಡಿಪ್ರೆಷನ್ ಅಂತಹ ಸಮಸ್ಯೆಗೆ ತುತ್ತಾಗಿರ್ತಾರೆ. ಇವೆಲ್ಲವೂ ಕೂಡ ಕರ್ಮಜ ವ್ಯಾಧಿಯಲ್ಲಿ ಬರ್ತದೆ. ಮಿಕ್ಕಿದ 80% ಎಲ್ಲವೂ ಕೂಡ ಪ್ರಜ್ಞಾಪರಾಧದಿಂದ. ಓಕೆ, ನೋ ಪ್ರಾಬ್ಲಮ್. ಇವತ್ತಿನ ರೀಲ್ಸ್ ಸೀರೀಸು ನಿದ್ರೆ ವಿಷಯವಾಗಿ ನಾನು ಕಂಟಿನ್ಯೂಸ್ ಆಗಿ 3 to 4 ರೀಲ್ಸ್ ಮಾಡ್ತೀನಿ ಮಿತ್ರೆ. ಇವೆಲ್ಲವೂ ಕೂಡ ಗಮನ ಕೊಟ್ಟು ನೋಡಿ.